ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೈನ್ ಬ್ಲಾಗ್. ನೋಡಿ ಬೆಳಿಗ್ಗೆನೆ ಮಂಜು ಯಾವ ಥರ ಬೀಳ್ತಾ ಇದೆ ಅಂದರೆ ಇಬ್ನಿ ಯಾವ ಥರ ಮಂಜು ಥರ ಇದೆ. ತುಂಬ ಚಳಿನೂ ಇದೆ, ಅಂದರೆ ಫುಲ್ಲು ಚಳಿ. ಆಗಲೇ 7 ಗಂಟೆ ಆಗಿಬಿಟ್ಟಿದೆ. ಅವಾಗ ಎದ್ದು ಹೊರಗೆ ಬರ್ತಾಯಿದ್ದೀನಿ, ಫುಲ್ಲು ಮುಚ್ಕೊಬಿಟ್ಟಿದೆ. ಯಾಕೆ ಇಷ್ಟೊಂದು ಚಳಿ ಇದೆ ಅಂತ ಹೊರಗೆ ಬಂದಮೇಲೆ ಗೊತ್ತಾಯಿತು. ಅಂದರೆ ಈ ಟೈಮಲ್ಲಿ ಇಷ್ಟೇ, ಯಾವಾಗಲೂ ಇಷ್ಟೇ ಮಂಜು ಮುಸ್ಕಿರುತ್ತಲ್ವ, ಅದರಿಂದ ತುಂಬ ಚಳಿ ಇರುತ್ತೆ. ಇವಾಗ ಚಳಿ ಎಷ್ಟಿರುತ್ತೋ ಬೆಳಿಗ್ಗೆ ಟೈಮು, ಮಧ್ಯಾಹ್ನ ಟೈಮ್ ಬಿಸಿಲು ಅಷ್ಟೇ ಇರುತ್ತೆ. ನೋಡಿ ಒಳಗೆ ಬಂದು ನೋಡ್ತೀನಿ 7:15, ಅಂದರೆ 7 ಗಂಟೆಗೆ ನಾನು ಹೊರಗಡೆ ಹೋಗಿದ್ದು. ಇವಾಗ ಬಾತ್ ಮಾಡೋಣ ಅಂತ, ಅಂದರೆ ಪಲಾವ್ ಮಾಡೋಣ ಅಂತ ಇವಾಗ ತರಕಾರಿ ಎಲ್ಲ ತೊಗೊಂಡು ಇಟ್ಟಿದ್ದೀನಿ. ಇವಾಗ ಎಲ್ಲ ಹೆಚ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ. ಕೊನೆವರೆಗೂ ನೋಡಿ, ನಿಮ್ಗೊಂದು ಇನ್ಫಾರ್ಮೇಷನ್ನು, ನಾವು ಯಾವ ಥರ ಇವತ್ತು ಮೊಬೈಲ್ಗೋಸ್ಕರ ಅಲ್ಲಾಡಿದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಕುಕ್ಕರ್ ಇಟ್ಕೊಂಡು ಸ್ಪೈಸಸ್ ಎಲ್ಲ ಹಾಕಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಗಲಿ. ಅಂದರೆ ಯಾವ್ದು ತೊಗೋಬೇಕು ಮೊಬೈಲು, ಯಾವ್ದು ಬಿಡಬೇಕಂತ ಫುಲ್ಲು ಕನ್ಫ್ಯೂಷನ್. ನಮಗೆ ಮೊಬೈಲ್ ಇಷ್ಟ ಆಗಿದ್ದು ಪ್ರೈಸ್ ಜಾಸ್ತಿ ಇದೆ. ಪ್ರೈಸ್ ಕಡಿಮೆಗೆ ಇರೋ ಮೊಬೈಲು ನಮಗೆ ಇಷ್ಟ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಫುಲ್ಲು ಕೊನೆವರೆಗೂ ನೋಡಿ, ಕೊನೆಗೂ ಏನು ಮಾಡಿದ್ವಿ ಅಂತ. ಇವಾಗ ಸ್ಪೈಸಸ್ ಆಯಿತು, ಟೊಮೊಟೊ ಹೆಚ್ಚಿಟ್ಕೊಂಡಿರೋ ತರಕಾರಿ, ಉಪ್ಪು ಹಾಕಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಫ್ರೈ ಆಗಲಿ ಅಂತ, ಅಂದರೆ ಟೊಮೊಟೊ ಇರುತ್ತಲ್ಲ ಅದು ಫ್ರೈ ಆಗಲಿ, ಹಂಗೆ ತರಕಾರಿನೂ ಫ್ರೈ ಆಗುತ್ತೆ ಅಂತ. ತರಕಾರಿ ಎಲ್ಲ ಫ್ರೈ ಆಗಿದ್ದಾಯಿತು. ನೋಡಿ ಎಣ್ಣೆ ಬಿಡ್ತಾ ಇದೆ ಸೈಡಲ್ಲೆಲ್ಲ. ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕ್ಬಿಟ್ಟು ನೋಡಿ, ಮಸಾಲೆ ಅಂದರೆ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಂಡಿಲ್ವಲ್ಲ, ಅದಕ್ಕೆ ಆ ಥರ ಆಯಿತು. ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಅದರಿಂದ ಫುಲ್ ಗ್ರೀನ್ ಕಲರ್ ಇದೆ. ನೋಡಿ ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಒಂದು ಲೋಟ ತೊಗೊಂಡಿದ್ದೀನಿ, ಕಾಫಿ ಲೋಟದಲ್ಲಿ ಸಾಕಿಷ್ಟು. ಅಂದರೆ ನಾವು 4 ಜನ ಅಲ್ವಾ, ಚಿಕ್ಕ ಮಕ್ಕಳಿಬ್ರು, ನಾವು ದೊಡ್ಡವರು, ಅಷ್ಟೇ ಸಾಕು ಅಂತ. ಇವಾಗ ನೋಡಿ ಅದರಲ್ಲಿ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಫುಲ್ಲು ಹೋಗಲಿ ಅಂತ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಫುಲ್ಲು ಗ್ರೀನ್ ಕಲರ್ ಇದೆ. ಲಾಸ್ಟಿಗೆ ತೋರಿಸ್ತೀನಿ. ಪಲಾವ್ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿದೆ ಅಂತಂದು ಹೇಳಿದ್ನು ನಿಶಾಂತ್ ರಾಯನು. ಇವಾಗ ಅಕ್ಕಿ ಒಂದು 5 ನಿಮಿಷ ನೆನೆಸಿದ್ದೆ ತೊಳೆದ್ಬಿಟ್ಟು, ಆ ಅಕ್ಕಿನೂ ಹಾಕ್ಕೊತಾ ಇದ್ದೀನಿ. ಅಂದರೆ ಅಕ್ಕಿ ಒಂದು 5 ನಿಮಿಷ ನೆನೆಸಿದ್ರೆ ಮೆತ್ತಗೆ ಉದುರಾಗಿ ಚೆನ್ನಾಗಿರುತ್ತೆ. ಅದರಿಂದ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಇದು ಬುಲೆಟ್ ರೈಸು, ನೆನೆಸ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಹಾಕಿದ್ದೆಲ್ಲ ಆಯಿತು. ಇವಾಗ ನೀರು ಹಾಕ್ಕೋಣ ಅಂತ, ಅಂದರೆ ನೀರು ಹಾಕ್ಬಿಟ್ಟು, ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಇವಾಗ ಕುದೀತಾ ಇದೆ. ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡೋಣ ಅಂತ, ಅಂದರೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸ್ಬಿಡ್ತೀನಿ. ಒಂದು ವಿಷಲ್ ಕೂಗಿಸ್ಬಿಟ್ಟು ನೋಡಿ ಫುಲ್ಲು ಮಂಜು ಮುಸ್ಕಿದೆ. ಇವಾಗಲೇ 8 ಗಂಟೆ, ಟಿಫನ್ ಎಲ್ಲ ಮಾಡಿ 8 ಗಂಟೆಗೆ ಹೊರಗೆ ಬಂದ್ರು ನೋಡಿ ಫುಲ್ಲು ಮಂಜು. ಇದೇನು ಇವತ್ತು ಬಿಸಿಲು ಬರುತ್ತೋ ಇಲ್ಲೋ ಅನಿಸ್ಬಿಟ್ಟಿತ್ತು, ಆ ಥರ ಮುಚ್ಕೊಬಿಟ್ಟಿದೆ. ಫುಲ್ಲು ಮಂಜು ಮುಸ್ಕಿದೆ, ಅಂದರೆ ಆಚೆ ಬರೋಕ್ಕೆ ಆಗ್ತಾಯಿಲ್ಲ, ಆ ಥರ ಮಂಜು ಮುಸ್ಕಿಬಿಟ್ಟಿದೆ. ಇವಾಗ ತರಕಾರಿ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಅಂದರೆ ಸಾಂಬಾರಿಗೆ ಈ ಕಡೆ ಕುಕ್ಕರ್ ವಿಷಲ್ ಬಂತಲ್ಲ, ನೋಡಿ ಉದುದ್ರಾಗಿ ಮೆತ್ತಗೆ ಚೆನ್ನಾಗಿದೆ. ಅಂದರೆ ಪಲಾವು ಗ್ರೀನ್ ಕಲರ್ ಆಗಿ. ಇವಾಗ ಕೆಳಗಡೆ ಆಂಟಿ ದೋಸೆ ಕೊಟ್ಟಿತ್ತು, ಅವರು ದೋಸೆ ತಿಂತಾಯಿದ್ದಾರೆ. ಇವಾಗ ಸಂಗೀತ ಮೊಬೈಲ್ಗೆ ಹೋಗೋಣ ಅಂತ, ಮೊಬೈಲ್ ತೊಗೊಳೋಣ ಅಂತ. ಅಂದರೆ ಯಾವ ಮೊಬೈಲ್ ತೊಗೊಳೋದಂತಲೇ ಫುಲ್ ಕನ್ಫ್ಯೂಷನ್ನು ನಾವಿಬ್ರಿಗೂ. ನೋಡಿ ಸಂಗೀತಕ್ಕೆ ಬಂದುಬಿಟ್ಟು ಡೆಮೋಗೆ ಇಟ್ಟಿರ್ತಾರಲ್ಲ ಆ ಮೊಬೈಲ್ಸ್ ಇವೆಲ್ಲ. ನೋಡಿ ಸ್ವಲ್ಪ ಶೂಟ್ ಮಾಡಿಕೊಂಡೆ. ನೋಡಿ ಅಂದರೆ ನಾವು ವಿವೋ V40 ಪ್ರೋನಲ್ಲಿ ನೋಡಿದ್ವಿ. ಅವರು X200 ತೋರಿಸಿದ್ರು. ಅಂದರೆ ನನಗೆ X200 ಇಷ್ಟ ಆಯಿತು, ಅಂದರೆ ಕಾಸ್ಟ್ ಜಾಸ್ತಿ. ಇದು ಚೆನ್ನಾಗಿತ್ತು, ವಿವೋ V40 ಪ್ರೋ, ಅದು ಪರವಾಗಿಲ್ಲ. ಅದು ಕಾಸ್ಟು ಜಾಸ್ತಿ, ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ.
ಆ ಥರ ಅವರು ಝೂಮ್ ಮಾಡಿ ತೋರಿಸ್ತಾ ಇದ್ರು, ಅಂದರೆ ಯಾವ ಥರ ಇದೆ ಅಂತಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಂದರೆ ದೂರದಿಂದ ಇರೋ ವಸ್ತುನ ಝೂಮ್ ಮಾಡಿದರೆ ಯಾವ ಥರ ಕ್ಲಾರಿಟಿ ಇರುತ್ತೆ, ಯಾವ ಥರ ಇಲ್ಲ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಫ್ರೆಂಡ್ಸ್, ಅವ್ರ ವಾಯ್ಸು ಯಾಕೆ ಎಡಿಟ್ ಮಾಡಿದ್ನಿ ಅಂದರೆ ಹೊರ್ಗಡೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆಯಲ್ಲ, ಅದ್ರ ಸೌಂಡೇ ಜಾಸ್ತಿ ಅನಿಸ್ತಿತ್ತು, ಅದಕ್ಕೆ ಎಡಿಟ್ ಮಾಡಿ ನಾನು ವಾಯ್ಸೇ ಕೊಡ್ತಾಯಿದ್ದೀನಿ. ನೋಡಿ, ಮೊಬೈಲಲ್ಲಿ ತೋರಿಸ್ತಾ ಇದ್ದಾರೆ. ತಿರ್ಗಾ ನೋಡಿ, ಅಲ್ಲಿ ಡೆಮೋಗೆ ಇಟ್ಟಿರ್ತಾರಲ್ಲ ಆ ಮೊಬೈಲಲ್ಲಿ ಇದು ಶೂಟ್ ಮಾಡ್ಕೊಂಡಿರೋದು. ನೋಡಿ, ಇದು X200. ನನಗೆ ತುಂಬಾ ಇಷ್ಟ ಆಯಿತು ಈ ಫೋನು. ಮತ್ತು ನಾವು ರಿಪೇರಿ ಮಾಡಿಸ್ತೀವಲ್ಲ, ಆ ಶಾಪ್ ಹತ್ರ ಹೋದ್ವಿ. ಆ ಶಾಪ್ ಹತ್ರ ಹೋಗ್ಬಿಟ್ಟು ಆ ಅಣ್ಣನ ಕೇಳಿದ್ವಿ ಯಾವ್ದು ಚೆನ್ನಾಗೆ ಅಂತ. ಆ ಅಣ್ಣ ಇನ್ನೊಂದು ಮೊಬೈಲ್ ಅಂಗಡಿ ತೋರಿಸಿದ್ನು. ಕೊನೆವರೆಗೆ ನೋಡಿ ಗೊತ್ತಾಗುತ್ತೆ. ಆಮೇಲೆ ಆವಣ್ಣ ಸರ್ಚ್ ಮಾಡಿದ್ನು ಸ್ವಲ್ಪ, ಯಾವ ಮೊಬೈಲು ಎಷ್ಟು ಕ್ಲಾರಿಟಿ ಅಂದರೆ ಸರ್ಚ್ ಮಾಡಿಬಿಟ್ಟು ಇವಾಗ ಆವಣ್ಣ ಒಂದು ಅಂಗಡಿ ಹೇಳಿದ್ನು, ಆ ಅಂಗಡಿಗೆ ಬಂದ್ವಿ. ನೋಡಿ, ಆ ಅಂಗಡಿ ಆದಮೇಲೆ ಪೂರ್ವಿಕೆಗೆ ಬಂದಿದ್ವಿ. ಪೂರ್ವಿಕ್ ಆ ಅಂಗಡಿಗೆ ಅಂದರೆ ಸಂಗೀತದಲ್ಲೇ ಅಕ್ಕಪಕ್ಕ ಮೊಬೈಲ್ ಅಂಗಡಿ ಅಷ್ಟೇ. ಅಂದರೆ ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆಯಲ್ಲ, ಅದರ ಅಪೋಸಿಟ್ ಪೂರ್ವಿಕ್. ಅಲ್ಲಿ ಬಂದ್ವಿ. ಅಲ್ಲಿ ಬಂದುಬಿಟ್ಟು V30 Pro, V40 Pro, ಅದು ವಿವೋ V40 Pro ಅದರಲ್ಲಿ ನೋಡಿದ್ವಿ. ಅದು ಚೆನ್ನಾಗಿತ್ತು ಮೊಬೈಲು. ಅದು ನೋಡಿಬಿಟ್ಟು ಇಲ್ಲಿ ಏನು ಅಂದರೆ ಕಾರ್ಡ್ ಇಶ್ಯೂಸ್ ಆಯಿತು. ಅಂದರೆ ಫೈನಲ್ಲಾಗಿ 2 ಮೊಬೈಲ್ ಸೆಲೆಕ್ಟ್ ಮಾಡಿ ಅದು ಇಲ್ಲ ಇದು ಅಂತಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಕಾರ್ಡ್ ಇಶ್ಯೂಸ್ ಆಯಿತು. ಯಾವ ಥರ ಕಾರ್ಡು ಅಂತಂದರೆ ಈ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಇರುತ್ತಲ್ಲ, ಅದರಲ್ಲಿ ಅದು ಇಶ್ಯೂಸ್ ಆಯಿತು. ಅಂದರೆ SBI ಆ ಥರ ಕಾರ್ಡ್ ಬೇಕಂತ. ನಮ್ಮ ಹತ್ರ HDFC, ICICI ಅವೆರಡು ಇತ್ತು. ಅಂದರೆ ನಾನು ಫೈನಲಾಗಿ X200 ಫೈನಲಾಗಿ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಅವರು ಇಟ್ಕೊಂಡಿದ್ದಾರೆ ನೋಡಿ, ಇಟ್ಟಿದ್ದೀನಿ. ಇವಾಗ ನಮ್ಮ ಮನೆಯವ್ರು ಕಾರ್ಡ್ ತರೋಕ್ಕೆ ಅಂತ ಹೋದ್ರು. ಅವಾಗ ಈ ಸ್ಕಿಪ್ಪಿಂಗ್ ಎಲ್ಲ ಇಟ್ಕೊಂಡೆ. ನೋಡಿ, ಇದು V40 Pro. ನೋಡಿ, ಮೊಬೈಲ್ ಡೆಮೋಗೆ ಇಟ್ಟಿರ್ತಾರಲ್ಲ ಅಲ್ಲಿ ತೊಗೊಂಡಿರೋದು ಇದು. ಇದು ವಿವೋದ್ರಲ್ಲಿ X200. ಇದರಲ್ಲಿ ಮಾತ್ರ ಕ್ಲಾರಿಟಿ ಸಖತ್ ಕ್ಲಾರಿಟಿ, ಬೆಂಕಿ ಅಂತಂದೇ ಹೇಳ್ಬೋದು. ಆ ಥರ ಇದೆ ಕ್ಯಾಮ್ರಾ ಮಾತ್ರ ಸಖತ್ತಾಗಿ ಇದೆ. ಫುಲ್ ಇಷ್ಟ ಆಗಿತ್ತು ನನಗೆ. ಅಂದರೆ ನೀವು ಹೇಳಿ ಯಾವುದು ಚೆನ್ನಾಗಿ ಮತ್ತು ಯಾವ ಅಂಗಡೀಲಿ ಚೆನ್ನಾಗಿ ಸಿಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಯಾವ ಅಂಗಡೀಲಿ ಚೆನ್ನಾಗಿ ಅಂತ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ನಾಳೆ ವಿಡಿಯೋದಲ್ಲಿ ಸಿಗೋಣ.